ಹುಡುಕ್ತಿದ್ದೀನಿ. ಅದ್ ಏನ್ ಹುಡುಕ್ತಾ ಇದೀನಿ ಅಂತ ಹೇಳ ನಾವು. ಯಾರಿಗೂ ಹೇಳ್ಬಾರ್ದು. ನಮ್ ತಾಯಿ ಸೊತ್ತಾಗ ಯಾರಿಗೂ ಹೇಳಲ್ಲ ನಾವು. ಮನೆ ದೇವರ ಹಣೆಗೂ ಏನ್ ಹುಡುಕ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಅಯ್ಯೋ ನಮ್ಮ ಅಣ್ಣನ ತಲೆ ಕೆಟ್ಟೋಗ್ಬಿಟ್ಟಿದ್ದ. ಆಕ್ರು ತರ್ಬೇಕಣ್ಣ, ಆಕ್ರು. ಸುತ್ತಲೂ ಇರೋ 10 ಹಳ್ಳಿಲಿ ಯಾರು ಗೆಲ್ದೇ ಇರೋ ರಾಮನ್ ಕೊಬ್ಬನ್ ಕರೆಸಿ ಬಳಸಿ ಅವನ್ ಪಕ್ಕದಲ್ಲಿ ನಿಂತವ್ರಿಗೆ 25,000 ರೂಪಾಯಿ ಬಹುಮಾನ ಕೊಡ್ತೀವಿ. ಅಂತ ಗಂಡಸರು 10 ಹಳ್ಳಿಲಿ ಯಾರಾದ್ರೂ ಇದ್ದೀರೇನಲ್ಲ ಅಂತ ಗಂಡಸರು ಯಾರಾದ್ರೂ ಇದ್ರೆ ಮುಂದೆ ಬಂದ್ರಲ್ಲ ಗಂಡದ ಗಂಡಸರು ಯಾವನು ಬಂದ್ರಲ್ಲ ನೋಡ್ತೀವಿ. ಬಂದ್ರಲ್ಲ ಹಾಡು ಹೇಳಿ ನನ್ನ ಓರಿ ಯಾಮಾರಿಸಿ ನನ್ನ ಹತ್ರ 25,000 ರೂಪಾಯಿ ದುಡ್ಡು ತಕೊಂಡು ನನ್ನ ಮಾನ ಮರ್ಯಾದೆನೆಲ್ಲ ಹರಾಜಾಕಿ ತಪ್ಪಿಗೆ ಏನ್ ಶಿಕ್ಷೆ ಗೊತ್ತಾ? ಅಣ್ಣಂದ್ರ ಯಾಕೆ ಸುಮ್ಮನೆ ನಿಂತ್ಬಿಟ್ಟಲ್ಲ? ಶುರು ಮಾಡ್ಕೊಳ್ಳೋಣ ನಿಮ್ ಕೂಲ್ಕ ಸುಮ್ಮನ. ಅಯ್ಯೋ ಅಲ್ಲ ಕಣದ ವಯಸ್ಸು ಹುಡುಗ ಕಸಾಯ ಆದ ತಕ್ಷಣ ಓಡ್ಬಿಡದ. ನಿನ್ಗೇನೋ ವಯಸ್ಸೈತಪ್ಪ ಓಡ್ತೀಯಾ? ನಾನ್ ಮುದ್ಕಾಗ್ಬಿಟ್ಟೆ ನಿನ್ ಸಮಯಕ್ಕೆ ಕೊಳಕಾಯ್ತದ. ನೋಡ್ ಮಗ, ಇಷ್ಟೇ ಕಸಾಯ ಕೊಟ್ಬಿಡು, ಮೈ ನೋವೆಲ್ಲ ಹೊಂಟೋಗ್ತದೆ. ತಗೋ ಮಗ. ಎಂತ ಮಾತೊಂದು ಮಾತಾಡ್ತೀಯ? ನಾನ್ ಹುಟ್ಟಿರೋದು ಹುಲಿ ಹೊಟ್ಟೆಗೆ, 4 ಕಿಲಿ ನೋಡ್ ಮಾತ್ರಕ್ಕೆ ಮೈಕೇನೋ ಬಂದ್ಬಿಡುತ್ತಾ? ಶಕ್ತಿ ಅದೇ ಅಂತ ಬಂಡೆಗೆ ಹೋಗಿ ತಲೆ ಕುತ್ಕೋಬಾರ್ದು ಕಣ್ಮಗ. ನೋಯ್ಯದ ಯಾರಿಗೇಳು? ನಮ್ಗೆಯ. ನೋಡು, ಪ್ರಾಯದಾಗಿ ಅವೆಲ್ಲ ಒಂದು ಕಾಣಕ್ಕಿಲ್ಲ. ನನ್ನಂಗ್ ವಯಸ್ಸಾದ್ಮೇಲೆ ಎಲ್ಲ ನೋವು ಕಾಡ್ತದೆ. ನೋಡು, ಇಷ್ಟು ಐತೆ ನಿನ್ ತಮ್ಮಯ್ಯ ಕುಡ್ಬಿಡಪ್ಪ. ನಿಂತ್ಕೊಳ್ಳ, ಓಡ್ಬೇಡ ನೋಡಲ್ಲ, ಓಡ್ಬೇಡ. ಅಯ್ಯಯ್ಯಪ್ಪ, ಅಯ್ಯಯ್ಯೋ ಅಪ್ಪ, ಏನಾಯ್ತಪ್ಪ? ಅಪ್ಪ ಏನಾಯ್ತಪ್ಪ? ನೀನ್ ಸೇರು ಅಂದ್ರೆ ನಾನ್ ಸವಾ ಸೇರು ಕಲ್ಲ. ಕುಡಿ ಕುಡಿ. ಇದು ಸ್ವಲ್ಪ ಯೋ, ಏನ್ ಬಾಳ ಯೋಚನೆ ಮಾಡ್ತಿರಂಗದೆ? ದೇಶದ ಭವಿಷ್ಯದ ಬಗ್ಗೆನಾ ಇಲ್ಲ ನನ್ ಬಗ್ಗೆನಾ? ಯಾರ್ ನೀನು? ನಾನೇ, ನೀವೇ ಅಲ್ವಾ? ನೋಡಿ ಸ್ವಾಮಿ, ದೇಶ ನಮಗೇನ್ ಮಾಡ್ತು ಅನ್ನೋದಕ್ಕಿಂತ ದೇಶಕ್ಕೆ ನಾವೇನ್ ಮಾಡ್ದು ಅನ್ನೋದೇ ಮುಖ್ಯ. ಅದಿರ್ಲಿ, ದೇಶ ಗೀಶ ಅಂತ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೆಯಲ್ಲ, ಯಾರ್ ನೀನು? ಅದೆಲ್ಲ ಆಮೇಲೆ ಕೇಳ್ತೀನಿ. ಮಾವಯ್ಯ ಎಲ್ಲಿ? ಮಾವಯ್ಯ
ಮಾವಯ್ಯ ಮಾವ ಮಾವಯ್ಯೋ ಮಾವಯ್ಯ ಮಾವಯ್ಯ ಮಾವ. ಅಯ್ಯೋ, ಅಷ್ಟು ದೂರದಿಂದ ಬಸ್ ನಿಂದ ಬಂದೆ ಈಗ ಸುಸ್ತಾಗೋಗದೆ. ಅದಕ್ಕಿಂತ ಜಾಸ್ತಿ ಈ ಮಾವಯ್ಯನ ಕೂಗಿ ಕೂಗಿ ಇನ್ನೂ ಸುಸ್ತಾಗೋಯ್ತದೆ. ಮಾವಯ್ಯ ಅಯ್ಯಯ್ಯೋ, ಏನ್ ಮಾವಯ್ಯ ಅನ್ನೋಟ್ಟಿದ್ಯಾ? ನಾನ್ ಯಾರಂತ ಗೊತ್ತಾಗ್ಲಿಲ್ವಾ? ಬಾಯ್ ಬಿಟ್ಟು ಹೇಳಿದ್ರಲ್ವಾ ಗೊತ್ತಾಗೋದು. ಹೇಳಕ್ಕೆ ಟೇಮ್ ಇದ್ರೆ ತಾನೆ. ಅಯ್ಯಯ್ಯೋ, ಮನೆಯಾಗ ಈಟೊಂದು ದೂರ ತುಂಬ್ಕೊಂಡೈತಲ್ಲ. ಯಾರಾದ್ರೂ ಮನುಷ್ಯರು ವಾಸ ಮಾಡೋ ಮನೆ ಇದ್ದಂಗ ಅದೇ. ಎಲ್ಲಿ ಎಲ್ಲಿ ಈಟೊಂದ್ ಕೆಲ್ಸ ಅದಲ್ಲ, ಇನ್ ನನ್ ಕೆಲ್ಸ ಇರ್ತದೋ. ವಯಸ್ಸಾಗ್ತಾ ಆಗ್ತಾ ಕನಸುಗಳೆಲ್ಲ ಬಡೋಗ್ತಾ ಇದೆ. ಮನ್ಸು ಒದ್ದಾಡ್ತಾ ಇದೆ. ಜಂಟಿ ಇಲ್ದಿರೋ ಈ ಒಂಟಿ ಜೀವನ ಬೇಜಾರ್ ಕಣಯ್ಯ. ನೋಡಯ್ಯ, ನನ್ ಈ ಗೆಟಪ್ಗೆ ಒಂದ್ ಒಳ್ಳೆ ಸೆಟಪ್ ಹುಡ್ಕಯ್ಯ. ನೀನ್ ಏನು ಯೋಚನೆ ಮಾಡ್ಬೇಡ, ಪ್ರಯತ್ನ ನಂದು, ಫಲ ಅವಂದು. ಯಾಕೆ ಹಂಗ್ ನೋಡ್ತೀಯ? ಮೈ ಮೇಲೇನು ಬಂಗಾರ ಇಲ್ಲ ಅಂತನಾ? ತಾಳಿ ಇಲ್ದೆ ತಾಳ್ಮೆ ಕೆಟ್ಟರೆ ಬಂಡವಾಳ್ಗೆ ಬಂಗಾರ ಬೇರೆ ಕೇಡು ಅಂತ ಅಲ್ವಾ? ನನಗೆ ಈ ಸ್ಥಿತಿಲಿ ಏನೇನು ಅರ್ಥವಾಗ್ತಾ ಇಲ್ಲ. ನನಗೂ ಅಷ್ಟೇ. ಮತ್ತೆ ಮತ್ತೆ ನೀನನ್ನ ನೋಡ್ಬೇಕು ಅಂತ ಸಾಧು ಹತ್ರ ಹೇಳ್ ಕಳಿಸ್ತಂತೆ, ಹೌದಾ ಇಲ್ವಾ? ನನಗೂ ಹಾಗೆ ಹೇಳ್ದ. ನೀನ್ ನನ್ನ ನೋಡ್ಬೇಕು ಅಂತ ಹೇಳ್ದಂತೆ. ಹೇಳಿಲ್ವಾ? ಸಾಧುನ ಬೈಬೇಡ್ರಿ. ನಾವಿಬ್ರು ಹೀಗ್ ಒಂದಾಗ ಕಾರಣ ಸಾಧುನ ಅಲ್ವಾ? ಹಾಗಾದ್ರೆ ನಾನ್ ನಿನಗೆ ಇಷ್ಟನಾ? ಮೊದ್ಲು ನಾನ್ ನಿಮ್ಗೆ ಇಷ್ಟನಾ ಅಂತ ಅದನ್ನ ಬಾಯಿ ಬಿಟ್ಟು ಹೇಗೆ ಹೇಳಿ ಚಿನ್ನ. ಇದೇ ಆಗಲ್ಲ ಅನ್ನೋದು. ಆಸೆಗಳು ಇರುತ್ತೆ, ಆದ್ರೂ ನಿಮಗೆ ಈ ಪೇಸ್ ಕಟ್ ಓಕೆನಾ? ಸೂಪರ್. ನಿಮಗೆ ಏರ್ ಸ್ಟೈಲ್ ಓಕೆನಾ? ಬೊಂಬಾಟ. ಇನ್ನೇ ತಡ, ಮಧ್ಯಾಹ್ನ ಮದುವೆ ಮುಹೂರ್ತ, ರಾತ್ರಿ ಶಾಂತಿ ಮುಹೂರ್ತ. ಈ ವಯಸ್ಸಿಗೆ ಇಷ್ಟೊಂದು ಆಸೆನಾ ನಮಗೆ? ಅಯ್ಯೋ.